ಒಂದು ಭಾಗವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಸೊ ನೋಡಿ, ಇವಾಗ ಮೆದುಳಲ್ಲಿ 3 ಭಾಗಗಳು. ಮೊದಲನೇದು ಫೋರ್ ಬ್ರೈನ್, ಮುಮ್ಮೆದುಳು. ಅದಾದ್ಮೇಲೆ ಮಿಡ್ ಬ್ರೈನ್, ಮಧ್ಯ ಮೆದುಳು. ಅಂಡ್ ಮೂರನೇದನ್ನ ಹಿಂಡ್ ಬ್ರೈನ್ ಅಥವಾ ಹಿಮ್ಮೆದುಳು ಅಂತ ಕರೀತಾರೆ. ಈ ಫೋರ್ ಬ್ರೈನ್ ಏನಿದೆ ಮತ್ತೆ ಇದು 3 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಅಂಡ್ ಮಿಡ್ ಬ್ರೈನ್ ಅನ್ನ ನಾವು ಸಾಮಾನ್ಯವಾಗಿ ಡಿವೈಡ್ ಮಾಡಲ್ಲ, ಬಟ್ ಅದರಲ್ಲೂ ಕೂಡ ಒಂದೆರಡು ಇಂಪಾರ್ಟೆಂಟ್ ಭಾಗಗಳು ಬರುತ್ತೆ. ಅದನ್ನ ಮಿಡ್ ಬ್ರೈನ್ ಬಂದಾಗ ನಾವು ಡಿಸ್ಕಸ್ ಮಾಡ್ತೇವೆ. ಬಟ್ ಹಿಂಡ್ ಬ್ರೈನ್ ಅಲ್ಲಿ ಮತ್ತೆ 3 ಭಾಗಗಳು ಬರುತ್ತೆ. ಸೊ ಇದನ್ನ ನಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಿದ್ರೆ ಫೋರ್ ಬ್ರೈನ್ ಅಥವಾ ಮುಮ್ಮೆದುಳಿನಲ್ಲಿ ಬರ್ತಕ್ಕಂತ 3 ಭಾಗಗಳು ಯಾವುದು ಅಂದ್ರೆ, ಮೊದಲನೇದು ಸೆರೆಬ್ರಮ್. ಸೆರೆಬ್ರಮ್ ಅನ್ನ ನಾವು ಮಹಾ ಮಸ್ತಿಷ್ಕ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಸೊ ಸೆರೆಬ್ರಮ್ ಯಾವ ಪಾರ್ಟ್ ಆಫ್ ದಿ ಬ್ರೈನ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಫೋರ್ ಬ್ರೈನ್ ಅಥವಾ ಮುಮ್ಮೆದುಳಿನಲ್ಲಿ ಬರ್ತಕ್ಕಂತ ಭಾಗವಾಗಿರುತ್ತೆ. ಸೊ ಇದರ ಜೊತೆಗೆ ಇಲ್ಲೇನ್ ಬ್ಲೂ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಥಲಾಮಸ್ ಅಂತ ಕರಿತೇವೆ. ಥಲಾಮಸ್ ಕೂಡ ಫೋರ್ ಬ್ರೈನ್ ಅಥವಾ ಮುಮ್ಮೆದುಳಿನ ಒಂದು ಭಾಗವಾಗಿರುತ್ತೆ. ಥಲಾಮಸ್ ಕೆಳಗಡೆ ಇರ್ತಕ್ಕಂತ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಥಲಾಮಸ್ ಅಂತ ಕರಿತೇವೆ. ಇವಾಗ ನೋಡಿ, ಸೆರೆಬ್ರಮ್, ಥಲಾಮಸ್ ಮತ್ತೆ ಹೈಪೋಥಲಾಮಸ್ ಈ ಮೂರನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಫೋರ್ ಬ್ರೈನ್ ಅಥವಾ ಮುಮ್ಮೆದುಳು ಅಂತ ಕರಿತೇವೆ. ಸೊ ಅಲ್ಲಿಗೆ ಮೊದಲ ಭಾಗದ ಮೆದುಳು ಅಂದ್ರೆ ಮುಮ್ಮೆದುಳಿನಲ್ಲಿ ಬರ್ತಕ್ಕಂತ 3 ಪಾರ್ಟ್ಸ್ ಯಾವ್ದ್ಯಾವ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಸೆರೆಬ್ರಮ್ ಮಹಾ ಮಸ್ತಿಷ್ಕ, ಥಲಾಮಸ್ ಮತ್ತೆ ಹೈಪೋಥಲಾಮಸ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ನೋಡಿ, ಈ ಥಲಾಮಸ್ ಮತ್ತೆ ಹೈಪೋಥಲಾಮಸ್ ಮಧ್ಯದಲ್ಲಿರ್ತಕ್ಕಂಥ ಬ್ರೈನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಡ್ ಬ್ರೈನ್ ಅಂತ ಕರಿತೇವೆ, ಮಧ್ಯ ಮೆದುಳು ಅಂತ ಕರಿತೇವೆ. ಸೊ ಮಧ್ಯ ಮೆದುಳಿನ ಲೊಕೇಶನ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ, ಥಲಾಮಸ್ ಮತ್ತೆ ಹೈಪೋಥಲಾಮಸ್ ನ ಮಧ್ಯದಲ್ಲಿರ್ತಕ್ಕಂಥ ಮೆದುಳನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಮಿಡ್ ಬ್ರೈನ್ ಅಥವಾ ಮಧ್ಯ ಮೆದುಳು ಅಂತ ಕರಿತೇವೆ. ಅದಾದ್ಮೇಲೆ ಬನ್ನಿ, ಈ ಭಾಗ ಇಲ್ಲೇನು ಎಂಟೈರ್ ಪಾರ್ಟ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಂಡ್ ಬ್ರೈನ್ ಅಥವಾ ಹಿಮ್ಮೆದುಳು ಅಂತ ಕರಿತೇವೆ. ಹಿಮ್ಮೆದುಳಿನಲ್ಲಿ ಈ ಭಾಗ ನಾನೇನ್ ಸರ್ಕಲ್ ಮಾಡ್ತೀನಿ ಅದನ್ನ ಮಾತ್ರ ನೋಡ್ಕೊಳ್ಳಿ. ಈ ಸರ್ಕಲ್ ಮಾಡಿರ್ತಕ್ಕಂತ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆರೆಬೆಲ್ಲಮ್ ಅಂತ ಕರಿತೇವೆ. ಸೆರೆಬೆಲ್ಲಮ್ ಅಂದ್ರೆ ಅನುಮಸ್ತಿಷ್ಕ ಅಂತ ಕರಿತೇವೆ. ಸೊ ಅನುಮಸ್ತಿಷ್ಕ ಅಂತಕ್ಕಂಥದ್ದು ಹಿಂಡ್ ಬ್ರೈನ್. ನೋಡಿ, ಡಿಫ್ರೆನ್ಸ್ ಇನ್ ಟರ್ಮ್ಸ್ ನೋಡ್ಕೊಳ್ಳಿ. ಸೆರೆಬ್ರಮ್ ಅಂದ್ರೆ ಫೋರ್ ಬ್ರೈನ್ ಅಲ್ಲಿ ಬರುತ್ತೆ, ಸೆರೆಬೆಲ್ಲಮ್ ಅಂದ್ರೆ ಅದು ಹಿಂಡ್ ಬ್ರೈನ್ ಅಲ್ಲಿ ಬರುತ್ತೆ, ಮಹಾ ಮಸ್ತಿಷ್ಕ ಮುಮ್ಮೆದುಳಿನಲ್ಲಿ ಬರುತ್ತೆ, ಅನುಮಸ್ತಿಷ್ಕ ಹಿಮ್ಮೆದುಳಿನಲ್ಲಿ ಬರುತ್ತೆ. ಅದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ ನಂತರ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾನ್ಸ್ ಅಂತ ಕರಿತೇವೆ. ಪಾನ್ಸ್ ಅಂತಕ್ಕಂಥದ್ದು ಕೂಡ ಹಿಂಡ್ ಬ್ರೈನ್ ನಲ್ಲಿ ಬರ್ತಕ್ಕಂಥ ಭಾಗವಾಗಿರುತ್ತೆ. ಅಂಡ್ ಕೊನೆಯ ಭಾಗ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಡುಲಾ ಅಂತ ಕರಿತೇವೆ, ಅಥವಾ ಮೆಡುಲಾ ಅಬ್ಲಾಂಗೇಟಾ ಅಂತ ಕೂಡ ಕರಿತೇವೆ. ಮೆಡುಲಾ ಅಬ್ಲಾಂಗೇಟಾ ನಂತರ ಇಲ್ಲೇನ್ ಟ್ಯೂಬ್ ಅನ್ನ ನೀವು ನೋಡ್ತಾ ಇದ್ದೀರಾ, ಇದನ್ನ ನಾವು ಸ್ಪೈನಲ್ ಕಾರ್ಡ್ ಅಥವಾ ಮೆದುಳು ಬಳ್ಳಿ ಅಂತ ಹೇಳ್ತೇವೆ. ಸೊ ನಮ್ಗೊಂದು ಪ್ರಶ್ನೆ ಎಕ್ಸಾಮ್ ಅಲ್ಲಿ ತುಂಬಾ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ, ಅದೇನು ಅಂದ್ರೆ ನಮ್ಮ ಮೆದುಳನ್ನ ಸ್ಪೈನಲ್ ಕಾರ್ಡ್ ಗೆ ಕನೆಕ್ಟ್ ಮಾಡ್ತಕ್ಕಂತ ಭಾಗ ಯಾವುದು ಅಂತ ಕೇಳ್ತಾರೆ. ಆ ಭಾಗ ಮೆಡುಲಾ ಅಥವಾ ಮೆಡುಲಾ ಅಬ್ಲಾಂಗೇಟಾ ಆಗಿರುತ್ತೆ. ಅಥವಾ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ವಿಚ್ ಇಸ್ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಕೇಳ್ತಾರೆ. ಮೆದುಳಿನ ಅತ್ಯಂತ ಕೊನೆಯ ಭಾಗ ಯಾವುದು ಅಂತ ಕೇಳ್ತಾರೆ. ಸೊ ಅದಕ್ಕೂ ಕೂಡ ಆನ್ಸರ್ ಯಾವುದು ಅಂದ್ರೆ ಮೆಡುಲಾ ಅಬ್ಲಾಂಗೇಟಾ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇಷ್ಟು ನಮ್ಮ ಮೆದುಳಿನ 3 ಭಾಗಗಳು ಯಾವುದು, ಆ 3 ಭಾಗಗಳ ಒಳಗಡೆ ಬರ್ತಕ್ಕಂತ ಭಾಗಗಳು ಯಾವುದು, ಇಷ್ಟು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಚಿತ್ರವನ್ನ ಕೂಡ ಕೊಟ್ಟಿದ್ದೇನೆ ನೋಡಿ. ಫೋರ್ ಬ್ರೈನ್, ಮುಮ್ಮೆದುಳಲ್ಲಿ ಸೆರೆಬ್ರಮ್, ಥಲಾಮಸ್, ಹೈಪೋಥಲಾಮಸ್ ಬರುತ್ತೆ. ಸೆರೆಬ್ರಮ್ಗೆ ಮಹಾ ಮಸ್ತಿಷ್ಕ, ಥಲಾಮಸ್ ಅಂತ ಕರಿತೇವೆ, ಮತ್ತೆ ಹೈಪೋಥಲಾಮಸ್ ಅಂತ ಕರಿತೇವೆ. ನೆಕ್ಸ್ಟ್ ಮಧ್ಯ ಮೆದುಳು ಅಂತ ಬರುತ್ತೆ, ಅದರಲ್ಲಿ ಏನೋ ಪಾರ್ಟ್ಸ್ ಅಷ್ಟು ಸಿಗ್ನಿಫಿಕೆಂಟ್ ಆಗಿರೋದಿಲ್ಲ. ಹಿಂಡ್ ಬ್ರೈನ್ ಅಲ್ಲಿ ಮತ್ತೆ 3 ಪಾರ್ಟ್ಸ್ ಬರುತ್ತೆ. ಒಂದು ಸೆರೆಬೆಲ್ಲಮ್ ಅನುಮಸ್ತಿಷ್ಕ, ಇನ್ನೊಂದು ಪಾನ್ಸ್ ಅಂತ ಕರಿತೇವೆ, ಇನ್ನೊಂದು ಮೆಡುಲಾ ಅಬ್ಲಾಂಗೇಟಾ ಅಂತ ಕರಿತೇವೆ. ಮೆಡುಲಾ ಅಬ್ಲಾಂಗೇಟಾಗೆ ಮಣಿಶಿರ ಅಂತ ಕೂಡ ಕರಿತೇವೆ. ಸೊ ಇಷ್ಟು ನಮ್ಗೆ ಮೆದುಳಿಗೆ ಸಂಬಂಧಪಟ್ಟಂತೆ ಕ್ಲಾಸಿಫಿಕೇಶನ್ ನಮ್ಗೆ ಕ್ಲಾರಿಟಿ ಇರಬೇಕಾಗಿರುತ್ತೆ. ಸೊ ನಾವು ದಿ ಎಂಟೈರ್ ಬ್ರೈನ್ ಈಸ್ ಡಿವೈಡೆಡ್ ಇಂಟು, ಎಂಟೈರ್ ಬ್ರೈನ್ ಅಲ್ಲಿ ಬರ್ತಕ್ಕಂತ ಟೋಟಲ್ ಡಿವಿಷನ್ಸ್ ಯಾವ್ದ್ಯಾವ್ದು ಅಂದ್ರೆ ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹಿಂಡ್ ಬ್ರೈನ್. ಸೊ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತೆ ಹಿಮ್ಮೆದುಳಾಗಿ ನಾವು ಡಿವೈಡ್ ಮಾಡ್ತೇವೆ. ಫೋರ್ ಬ್ರೈನ್ ಅಲ್ಲಿ ಮತ್ತೆ 3 ಪಾರ್ಟ್ಸ್ ಬರುತ್ತೆ. ಆ 3 ಪಾರ್ಟ್ಸ್ ಯಾವ್ದು ಅದು ಅಂತ ಗೊತ್ತಿರ್ಬೇಕು. ಸೆರೆಬ್ರಮ್ ಮಹಾ ಮಸ್ತಿಷ್ಕ ಅಂತ ಬರುತ್ತೆ,
ಥಲಾಮಸ್ ಅಂತ ಬರುತ್ತೆ, ಮತ್ತೆ ಹೈಪೋಥಲಾಮಸ್ ಅಂತ ಬರುತ್ತೆ. ಇದು ಮುಮ್ಮೆದುಳಿನಲ್ಲಿ ಇರ್ತಕ್ಕಂತ 3 ಭಾಗಗಳಾಗಿರುತ್ತೆ. ಸೊ ಅದಾದ್ಮೇಲೆ ಮಿಡ್ ಬ್ರೈನ್ ಅಥವಾ ಮಧ್ಯ ಮೆದುಳು ಅಂತ ಬರುತ್ತೆ. ಇದರಲ್ಲಿ ಏನು ಅಷ್ಟು ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಹಿಂಡ್ ಬ್ರೈನ್ ಅಥವಾ ಹಿಮ್ಮೆದುಳಿನಲ್ಲಿ ಮತ್ತೆ 3 ಭಾಗಗಳು ಬರುತ್ತೆ. ಅದ್ಯಾವ್ದ್ಯಾವ್ದು ಅಂದ್ರೆ ಸೆರೆಬೆಲ್ಲಂ ಅನುಮಸ್ತಿಷ್ಕ, ಅದಾದ್ಮೇಲೆ ಪಾನ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ಮೆಡುಲಾ ಅಬ್ಲಾಂಗೇಟಾ ಅಥವಾ ಮಣಿಶಿರ ಅಂತ ಕರಿತೇವೆ. ಮೆಡುಲಾ ಅಬ್ಲಾಂಗೇಟಾ ಇಸ್ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಬ್ರೈನ್, ನಮ್ಮ ಮೆದುಳಿನ ಕೊನೆಯ ಭಾಗವಾಗಿರುತ್ತೆ. ಸೊ ಇಲ್ಲಿಂದ ಏನ್ ಮುಂದುವರಿಯುತ್ತೆ ಅಂದ್ರೆ ಸ್ಪೈನಲ್ ಕಾರ್ಡ್ ಮುಂದುವರಿಯುತ್ತೆ. ಸೊ ಮೆದುಳನ್ನ ಸ್ಪೈನಲ್ ಕಾರ್ಡ್ ಗೆ ಸಂಪರ್ಕಿಸುವ ಭಾಗವನ್ನ ನಾವು ಮೆಡುಲಾ ಅಬ್ಲಾಂಗೇಟಾ ಅಂತ ಹೇಳ್ತೇವೆ. ಸೊ ಎಷ್ಟು ಕ್ಲಾಸಿಫಿಕೇಶನ್ ನಮ್ಗೆ ಬೇಸಿಕಲಿ ಬ್ರೈನ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ನಮ್ಗೆ ಇವಾಗ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಸೆರೆಬೆಲ್ಲಮ್ ಇಸ್ ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಕೇಳ್ತಾರೆ. ಸೆರೆಬೆಲ್ಲಮ್ ಬರ್ತಕ್ಕಂಥದ್ದು ಹಿಮ್ಮೆದುಳಿನ ಭಾಗದಲ್ಲಿ. ಸೆರೆಬ್ರಮ್ ಇಸ್ ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಕೇಳ್ತಾರೆ. ಸೆರೆಬ್ರಮ್ ಅಂತಕ್ಕಂಥದ್ದು 4 ಬ್ರೈನ್ ಅಲ್ಲಿ ಬರುತ್ತೆ. ಹೈಪೋಥಲಾಮಸ್ ಇಸ್ ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಕೇಳ್ತಾರೆ. ಹೈಪೋಥಲಾಮಸ್ ಬರ್ತಕ್ಕಂಥದ್ದು 4